ನೀವು ಇದನ್ನು ಅಬ್ಸರ್ವ್ ಮಾಡಿದ್ದೀರಾ? ಇತ್ತೀಚೆಗೆ ನಾವು ಬೀದಿಗಳಲ್ಲಿ ಓಡಾಡುತ್ತಲ್ಲ ನಾಯಿಗಳು, ಅದನ್ನು ಅತ್ಯಂತ ಪ್ರೀತಿಯಿಂದ ನಮ್ಮ ಮನೆಯಲ್ಲಿ ಸಾಕಬೇಕು ಅಂತ ಡಿಸೈಡ್ ಮಾಡಿ ಅದನ್ನು ತಗೊಂಬಂದು ಸಾಕಿ ಅದಕ್ಕೆ ಎಷ್ಟೇ ಮೃಷ್ಟಾನ್ನ ಭೋಜನವನ್ನು ಕೊಟ್ಟರು ಆ ನಾಯಿ ಇತ್ತೀಚಿನ ದಿನಗಳಲ್ಲಿ ಪಕ್ಕದ ಮನೆಯಲ್ಲಿ ಅಳಸಿದನ್ನ ತಿನ್ನೋದಕ್ಕೆ ಹೋಗುತ್ತೆ. ಅದಕ್ಕೆ ಎಷ್ಟೇ ಸವಲತ್ತುಗಳನ್ನು ನಾವು ಮಾಡಿಕೊಟ್ರು ಕೂಡ ನಮ್ಮ ಮನೆಯ ಕಾಂಪೌಂಡ್ ಮುಂದೆ ಮಲಗೋದು ಬಿಟ್ಟು ಪಕ್ಕದ ಮನೆ ಕಾಂಪೌಂಡ್ ಮುಂದೆ ಮಲಗುತ್ತೆ. ಅರೆ ಎಂತ ಆಶ್ಚರ್ಯ ಅಲ್ವಾ? ನಾಯಿಗೆ ನಿಯತ್ತು ಜಾಸ್ತಿ ಅನ್ನೋದು ಎಲ್ಲರ ಅಂಬೋಣ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ನಾಯಿಗಳು ಯಾವ ರೀತಿ ಮಾರ್ಪಾಡ ಆಗಿದೆ, ಅದೇ ರೀತಿಯಾಗಿ ಕೆಲವು ಜನಗಳು ನಮ್ಮ ಬೀದಿ ನಮ್ಮ ಏರಿಯಾಗಳಲ್ಲೇ ಇರ್ತಾರೆ. ಅಕ್ಕಪಕ್ಕದ ಮನೆಯವರಲ್ವಾ, ನೆರೆಯವರವರಲ್ವಾ ಅಂತ ನಾವು ತುಂಬ ಪ್ರೀತಿಯಿಂದ ಅವರಿಂದ ಕೆಲವು ತೊಂದರೆಗಳಾಗ್ತಾ ಇದ್ರು ಕೂಡ ಅನುಸರಿಸ್ಕೊಂಡು ಹೋಗ್ತೀವಿ. ಬಿಕಾಸ್ ಅಕ್ಕಪಕ್ಕದ ಮನೆಯವರು ನೆರೆಯವರೆಯವರು ಕಷ್ಟ ಸುಖಕ್ಕಾಗ್ತಾರೆ, ಅಥವಾ ಏನಾದರೂ ಸಡನ್ ಪ್ರಾಬ್ಲಮ್ ಆದರೆ ಬಂದು ನೋಡ್ತಾರೆ ಅನ್ನೋ ಒಂದು ಅಪಾರವಾದ ನಂಬಿಕೆ, ಪ್ರೀತಿ, ವಿಶ್ವಾಸ. ಹೌದು ತಾನೆ? ನೀವು ಈ ರೀತಿ ಯಾರೋ ಪಕ್ಕದ ಮನೆಯವರ ಮೇಲೆ ಅತಿಯಾದ ಭರವಸೆ, ಪ್ರೀತಿ ಇಟ್ಟಿರ್ಬೋದು. ಬಟ್ ಅವರು ಎಷ್ಟು ನಂಬಿಕೆಗೆ ಅರ್ಹರು ಅನ್ನೋದು ಯೋಚನೆ ಮಾಡಿದ್ದೀರಾ? ಅವರು ಕೂಡ ಈ ಬೀದಿ ನಾಯಿಗಳು ಥರನೇ ಕಣ್ರಿ ಕೆಲವರು. ನೀವೆಷ್ಟೇ ಅವ್ರಿಗೆ ಕರುಣೆ, ಪ್ರೀತಿ, ವಾತ್ಸಲ್ಯ ತೋರಿಸಿ ನಾಳೆ ಯಾವತ್ತಾದ್ರೂ ಒಂದು ದಿನ ನಮ್ಗೆ ಕಷ್ಟ ಸುಖಕ್ಕಾಗ್ತಾರೆ, ಇವ್ರ ಮುಂದೆ ಬೇಕಾಗ್ತಾರೆ, ಅಯ್ಯೋ ಇವ್ರ ಹತ್ರ ವೈರತ್ವವನ್ನು ಕಟ್ಕೋಬಾರ್ದು, ಅಯ್ಯೋ ಇವ್ರೇನಾದ್ರೂ ಸ್ವಲ್ಪ ಕಷ್ಟ ಒಂದು ಏನಾದರೂ ಕಿರುಕುಳ ಕೊಡ್ತಾ ಇದ್ರೆ ಪರವಾಗಿಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋಣ ಅಂತ ನಾವು ಕಾಲವನ್ನು ತಳ್ತಾ ಬರ್ತಾ ಇರ್ತೀವಿ. ಬಟ್ ಇದೆಲ್ಲ ಹೌ ಮೆನಿ ಡೇಸ್, ಹೌ ಮೆನಿ ಇಯರ್ಸ್ ಅಲ್ವಾ? ನಮ್ಮ ತಾಳ್ಮೆಗೂ ಒಂದು ಮಿತಿ ಅಂತ ಇದ್ದೇ ಇರುತ್ತೆ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಯಾವಾಗ ಇವರು ಈ ಬೀದಿ ನಾಯಿ ಥರ ಬಿಹೇವ್ ಮಾಡುತ್ತಾರೆ, ಇಟ್ ಮೀನ್ಸ್ ನಮ್ಮಲ್ಲಿ ಸಹಾಯವನ್ನ ಪಡ್ಕೊಂಡು ನಮ್ಮ ಮನೆಯ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಮತ್ತೊಬ್ಬರಲ್ಲಿ ಗಾಸಿಪ್ ಕ್ರಿಯೇಟ್ ಮಾಡಿಕೊಂಡು ಅಥವಾ ವೈರತ್ವವನ್ನ ನಮ್ಮ ಮೇಲೆ ಅವರ ಬಳಿ ಊಟ ಹಾಕ್ಕೊಂಡು ಇವರು ಕೂಡ ನಮ್ಮ ಮೇಲೆ ದ್ವೇಷ ಮಾಡಿಕೊಂಡು ಅವಕಾಶ ಸಿಕ್ಕಾಗ ಸಣ್ಣ ತಪ್ಪುಗಳನ್ನ ಹಿಡ್ಕೊಂಡು ಜಗಳ ಮಾಡೋದು ಅಥವಾ ನಮಗೆ ನೋವನ್ನ ಮಾಡೋದು ಅಥವಾ ಕಿರುಕುಳ ಕೊಡೋದು, ದೌರ್ಜನ್ಯ ಮಾಡೋದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಹೌದು ಮೇಡಮ್, ಈ ತರ ನಮ್ಮ ಏರಿಯಾದಲ್ಲೂ ಕೆಲವರು ಇದ್ದಾರೆ. ಸೊ ನೆರೆಹೊರೆಯವರಲ್ವಾ, ಏನ್ ಮಾಡೋಕ್ಕಾಗುತ್ತೆ, ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ನಿಮ್ಮ ಮನಸ್ಥಿತಿ, ಪರಿಸ್ಥಿತಿ ಇರಬಹುದು. ಆದ್ರೆ ಅದಕ್ಕೊಂದು ಮಿತಿ ಅಂತ ಇರುತ್ತೆ. ನಮ್ಮ ಅತಿಯಾದ ಒಳ್ಳೆತನ ದುರುಪಯೋಗ ಆಗ್ತಾ ಇದೆ ಅಂದಾಗ ಅದರಿಂದ ನಾವು ಹೊರಗಡೆ ಬರ್ಬೇಕಾಗತ್ತೆ. ಹಾಗಂತ ನಾವು ಜಗಳ ಮಾಡೋದ ಮೇಡಮ್ ಪ್ರತಿದಿನ ಅವ್ರ ಹತ್ರ? ನೋ ವೇ. ಅವ್ರನ್ನ ಇಗ್ನೋರ್ ಮಾಡೋದ ಚಾನ್ಸೇ ಇಲ್ಲ. ಇಗ್ನೋರ್ ಮಾಡಿದ್ರೆ ಕಾಲ್ ಕರ್ಕೊಂಡು ಅವರೇ ಜಗಳಕ್ಕೆ ಬರ್ತಾರೆ. ಅವಾಗ ಏನ್ ಮಾಡ್ತೀರಾ ಅಲ್ವಾ? ಹಾಗಾಗಿ ನೀವು ಯಾವ ಯಾವ ಟೈಮ್ ಅವಕಾಶ ಅಂತ ಸಿಗುತ್ತೆ ಆಗ ಸರಿಯಾಗಿ ಉತ್ತರವನ್ನ ಕೊಡಿ. ಯಾವ ರೀತಿ ಕೊಡಬೇಕೋ ಆ ರೀತಿಲಿ ಕೊಡಿ. ಇಲ್ಲವಾದ್ರೆ ನಮ್ಮ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಅತಿಯಾದ ಸಲುಗೆ ಆಗ್ಲಿ, ಅತಿಯಾದ ಸನಿಹ ಆಗ್ಲಿ, ಎರಡೂ ಕೂಡ ಅಸಹ್ಯವನ್ನ ಹೆಚ್ಚಿಸ್ಬಿಡುತ್ತೆ. ನಮ್ಗೆ ನಮ್ಮ ವೀಕ್ ಪಾಯಿಂಟು, ನಮ್ ಏನು ಅಂದ್ರೆ ಪ್ರೀತಿ, ಕರುಣೆ ಬೇಕಾಗ್ತಾರೆ ಅನ್ನೋದನ್ನ ಒಂದನ್ನ ಹಿಡ್ಕೊಂಡು ಆಟ ಆಡ್ಸೋಕ್ ಬಂದ್ರೆ ಸದರ ಕೊಡಬೇಡಿ. ಯಾಕೆಂದ್ರೆ ನಾವು ಸತ್ತ ಮೇಲೆ ಏನಾಗ್ತೀವೋ ಯಾರಿಗೂ ಗೊತ್ತಿಲ್ಲ. ಜನ ಬೇಕಾಗ್ತಾರೆ ಅಂತ ಮೆರೆದೋರೆಲ್ಲ ಕೊರೋನಾ ಟೈಮಲ್ಲಿ ಹೆಣದಗಳನ್ನ ಎಳೆದಾಕೋದಕ್ಕೆ ಆಸ್ಪತ್ರೆ ಸಿಬ್ಬಂದಿ ಮಾತ್ರ ಇದ್ರು. ಸಂಬಂಧಿಕರು, ನೆರೆಹೊರೆಯವರು ಯಾರು ಕೂಡ ಇಲ್ಲದ ಪರಿಸ್ಥಿತಿಯಲ್ಲಿ ಅನಾಥ ಎಣ ಆದವರು ಅದೆಷ್ಟೋ ಜನ. ಹಣೆ ಬರಹ ಸತ್ತ ಮೇಲೆ ಏನಾಗುತ್ತೋ ಅಂತ ಯೋಚನೆ ಮಾಡಿಕೊಂಡು ನಮ್ಮ ಸಾವಿನ ನಂತರ ಕೂಡ ಹೀಗಿರಬೇಕು ಅಂತ ಅತಿಯಾದ ಮುಂದಾಲೋಚನೆ ಮಾಡಿಕೊಂಡು ಇರುವ ದಿನಗಳನ್ನ ಯಾರೊಬ್ಬರ ಕೈಗೆ ಕೊಟ್ಟುಕೊಂಡು ಅವ್ರು ನಮ್ಮನ್ನ ಆಟ ಆಡಿಸ್ದಂಗಿಲ್ಲ ನಾವು ಆಟ ಆಡಿಕೊಂಡು ತಿರುಗಿ ಬೀಳದೇನೆ ದೌರ್ಜನ್ಯವನ್ನ ಸಹಿಸ್ಕೊಂಡು ಎಲ್ಲಿವರೆಗೂ ನೀವು ಹೋಗ್ತಿರೋ ಅಲ್ಲಿವರೆಗೂ ಅವರು ನಮ್ಮನ್ನ ಕೈಲಾಗದ ಏಡಿಗಳು ಅಂತ ಅನ್ಕೋಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡಿ, ಸೈಲೆಂಟ್ ಆಗಿ ಇದ್ದು ಬಿಡಿ, ಇರ್ಲಿ ಬಿಡು ಏನು ಅನ್ಕೋತಾರೋ ಅಂತ. ಬಟ್ ಅವ್ರು ಅನ್ಕೋತಾರೆ ಹೇಳಿ ಅವರು ಕೈಲಾಗ್ದವರು ಅಂತ. ತಿರುಗಿ ಏನಾದ್ರು ಬಿದ್ರೆ ಏನಪ್ಪ ಇವ್ರು ಇಷ್ಟೊಂದು ಜೋರು ಅನ್ಕೋತಾರೆ. ಸೊ ಸಮಯ ಸಂದರ್ಭ ನೋಡಿ ಜೋರ್ ಮಾಡ್ಬೇಕಾದ್ರೆ ಜೋರ್ ಮಾಡಿ,
ಯಾವುದೇ ಕಾರಣಕ್ಕೂ ಕೈಲಾಗದವರು ಅನ್ನೋ ಪರಿಸ್ಥಿತಿ ಮಾತ್ರ ತಲುಪಬೇಡಿ. ಸರಿಯಾದ ಉತ್ತರವನ್ನ ಅಲ್ಲಲ್ಲೇ ಕೊಡ್ತಾ ಬಂದಾಗ ಕಲಿಯುಗ ರೀ, ನಾಯೇ ಅಪ್ಡೇಟ್ ಆಗಿದೆ. ನಮ್ಮನೆ ಅನ್ನ ತಿನ್ನು ಅಂತ ಅಂದ್ರೆ ಕಂಡೋರ್ ಮನೆ ಹಳಸಿದ ಅನ್ನ ತಿನ್ನೋಕ್ ಹೋಗುತ್ತೆ. ಸೊ ನಾವು ಅದೇ ವರ್ಷನಲ್ಲಿ ಹಾಗೇ ಇದ್ರೆ ಸರಿ ಹೋಗುತ್ತಾ ಅಲ್ವಾ? ನಿಮ್ಗೆ ಏನನ್ಸುತ್ತೆ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.